ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಮನೇಲಿ ಚೈತ್ರ ಗೌರಿ ಪೂಜೆ. ಸೊ ಚೈತ್ರ ಮಾಸದಲ್ಲಿ ಮಾಡುವಂಥ ಚೈತ್ರ ಗೌರಿ ಪೂಜೆ. ಸೊ ಪ್ರತಿ ವರ್ಷ ನಮ್ಮ ಮನೇಲಿ ಮಾಡುವಂಥ ಇದು ಸಂಪ್ರದಾಯ. ಇದು ಪೂರ್ತಿ ಪ್ರಮಾಣದಲ್ಲಿ ಹೆಣ್ಮಕ್ಳ ಜವಾಬ್ದಾರಿ ತೊಗೊಂಡು ಮಾಡುವಂಥ ಒಂದು ಪೂಜಾ ಕಾರ್ಯಕ್ರಮ. ಬರೀ ಇವತ್ತು ಏನೆಲ್ಲ ದೇವ್ರನ್ನ ಅಲಂಕಾರ ಮಾಡಿರಲ್ಲ ತೋರಿಸ್ತೀನಿ ನಿಮಗೆ. ಚೈತ್ರ ಗೌರಿನ ಕೂಡ್ಸಿದೀವಿ. ಓಕೆ, ಅದಕ್ಕಾಗಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕರೆದು ಇವತ್ತು ಅವರಿಗೆಲ್ಲ ಉಡಿ ತುಂಬಿ ಪಾನಕ ಕೋಸಂಬರಿ ಕೊಡೋದು ಇವತ್ತಿನ ವಿಶೇಷತೆ. ಅಂದ್ರೆ ಈ ಚೈತ್ರ ಮಾಸ ಬೇಸಿಗೆ ಕಾಲ ಇರೋದ್ರಿಂದ ಪಾನಕ ಕೋಸಂಬರಿ ದೇಹಕ್ಕೆ ತಂಪು ಅನ್ನೋದಕ್ಕೆ ಇದನ್ನೊಂದು ನಮ್ಮ ಸಂಪ್ರದಾಯ ಪ್ರಕಾರ ಜೋಡ್ಸ್ಯಾರ ಕೊಡೋ ಪದ್ಧತಿ ಅದ. ಇದರಿಂದ ದೇಹಕ್ಕೂ ಒಳ್ಳೇದು. ಇದು ಒಂಥರ ಸೈಂಟಿಫಿಕ್ ಆಗಿಯೂ ರಿಲೇಟೆಡ್ ಅದ ಪಾನಕ ಕೋಸಂಬರಿ. ಫುಲ್ ಈ ಚೈತ್ರ ಮಾಸ ಮುಗಿಯ ತನಕ ಮುತ್ತೈದರಿಗೆ. ಹಂಗ ನಂಗೆ ಸ್ವಲ್ಪ ಕೊಡ್ರಿ, ನಾನು ಟೇಸ್ಟ್ ಮಾಡ್ತೀನಿ. ತೋರಿ. ಚೈತ್ರ ಮಾಸದಲ್ಲಿ ಹಾಕೋರು ಗೌರಿ ಮುಂದೆ ಸಸಿ. ಸೆಕೆಂಡ್ ಲೈನ್, ದತ್ತಾತ್ರೇಯ ಪಂಪಾಳ ನಾಯಕ್ ಹೆಸರು ಹೇಳುವೆನು, ಶ್ರೀನಿವಾಸ ರಾಯರ ಸಸಿ. ಚೈತ್ರ ಗೌರಿಯ ಮೇಲೆ ಹೇಳುವಂತ ಒಗಟು. ನಾನೀಗ ಕುಡಿತೇನೆ ಪಾನಕ. ಇದು ನಮ್ಮ ಒಗಟು. ಅದು ಹೆಂಗಾಗ್ಯದ ಹೇಳಬೇಕು. ಪಾನಕ ಹುಳಿ ಹುಳಿ ಅನ್ಸೋದು ಸ್ವಲ್ಪ. ಅಲ್ಲಿ ಸಸಿ ಹಾಕ್ಯಾರ ನೋಡ್ರಲ್ಲಿ, ಅವೇ ಸಸಿ. ಅಂದ್ರೆ ಇನ್ಮೇಲೆ ಭೂಮಿ ಉಳುಮೆ ಮಾಡಿ ಇನ್ಮೇಲೆ ಶುರು ಆಗ್ತದಲ್ಲ ಏನು ಬೇಸಾಯ, ಹೆಂಗ್ ಇಡೀ ವರ್ಷ ಹೆಂಗ್ ಬರ್ತದ ಬೆಳೆ ಅನ್ನೋದು ಇದ್ರ ಮೇಲೆನೆ ಕಂಡು ಹಿಡಿತಾರ. ಬೆಳೆದು ಬಂದ್ರ ಇವೆಲ್ಲ ಚಂದ ಸಸಿ ಬೆಳೆದು ಬಂದ್ರ ಫಸಲು ಚಲೋ ಬರ್ತದ ಹೊಲದಾಗ ಅನ್ನೋದೊಂದು ಐತಿಹ್ಯ, ನಂಬಿಕೆ, ಐತಿಹಾಸಿಕ ನಂಬಿಕೆ. ಐತಿಹ್ಯ ಅಂದ್ರೆ ಬಹಳ ಹಿರಿಯ ವರ್ಷದ ನಂಬಿಕೆ. ಅದೊಂದು ಜನರ ಒಂದು ಧಾರ್ಮಿಕ ನಂಬಿಕೆ ಅನ್ಬೋದು. ಎಲ್ಲ ಭೂಮಿಯನ್ನು ಉಳುಮೆ ಮಾಡಿ ಎಲ್ಲ ಫಸಲ್ ತೆಗಿಲಿಕ್ಕೆ ಅದನ್ನ ರೆಡಿ ಮಾಡ್ಕೊಂತಾರ ಭೂಮಿನ. ಆಮೇಲೆ ಈ ಪಾನಕ ಹೆಂಗ್ ಮಾಡಿರ್ತೀರಿ? ಮಾವಿನಕಾಯಿ, ಬೆಲ್ಲ, ಯಾಲಕ್ಕಿ, ಮತ್ತೇನು ಸ್ವಲ್ಪ ಚಿಟಿಗೆ ಉಪ್ಪು ಎಲ್ಲ ಹಾಕಿ ಅದೇ ಪಾನಕ ತರನೇ. ನಿಂಬೆಹಣ್ಣು ಬದ್ಲಿ ಮಾವಿನಕಾಯಿ ಸೀಸನ್, ಮಾವಿನಕಾಯಿ ಪಾನಕ. ಇದು ದೇಹಕ್ಕೆ ತಂಪು. ಸೊ ಇದನ್ನ ಮುತ್ತೈದೆಯರಿಗೆ ಉಡಿ ಕೊಡ್ಲಿಕ್ಕೆ ಇದನ್ನ ಪೇರು, ಇದು ಉಡಿ ತುಂಬಲಿಕ್ಕೆ ಹಣ್ಣು, ಇದು ಕೋಸಂಬರಿ, ಇದು ಬ್ಲೌಸ್ ಪೀಸ್. ಓಕೆ, ಇದು ಕಾಳು ತುಂಬೋದು ಈಗ ವಿಶೇಷತೆ. ಮೊಳಕೆ ಕಾಳು. ವೆರಿ ಗುಡ್. ಈ ಜಿಮ್ ಬಾಡಿ ಮಾಡೋರು ತಿಂತಾರ. ಚೈತ್ರ ಮಾಸದಲ್ಲಿ ಮೊಳಕೆ ಕಾಳು ತುಂಬೋದೊಂದು ವಿಶೇಷತೆ. ಇದು ಯಾಕೆ ವಿಶೇಷತೆ? ಚೈತ್ರ ಮಾಸದಲ್ಲಿ ಇದು ತಂಪು ಅಂತ ಹೆಸರು ಕಾಳು ಮೊಳಕೆ ಬರೆಸಿ ಉಡಿ ತುಂಬೋದು. ಓಕೆ ಓಕೆ ಓಕೆ. ಇದು ಕೋಸಂಬರಿ ಒಂಚೂರು ಕೊಟ್ಟು ಟೇಸ್ಟ್ ಮಾಡ್ತೀನಿ. ಹಂಗಲ್ಲ, ಒಂದು ಸ್ವಲ್ಪ ಕೈಯಾಗ ಚೂರು. ಥ್ಯಾಂಕ್ ಯು. ಇದನ್ನು ಮಾವಿನಕಾಯಿ ಹಾಕಿ ಮಾಡಿರ್ತದೆ. ಮಾವಿನಕಾಯಿ ಕೋಸಂಬರಿ ಹರಿದು ಮಾವಿನಕಾಯಿ ಮತ್ತೆ ಮೆಣಸಿಕಾಯಿ. ಅರ್ಶಿನ ಕುಂಕುಮಕ್ಕೆ ಬರೋರು ಇದ್ದಾರೆ, ಅವರೆಲ್ಲ ಇಲ್ಲಿ ಕೂಡ್ತಾರೆ ಬಂದು ಅರ್ಶಿನ. ಇನ್ನೂ ಬರೋರು ಇದ್ದಾರೆ? ಎಷ್ಟು ಜನ? ಇನ್ನೊಂದು 4-5 ಜನ ಇದ್ದಾರೆ. ಈಗ ಒಂದು 10 ಜನ ಮುಗಿದ್ರು. 4-5 ಜನ ಇದ್ದಾರೆ ಗೈಸ್. ನನ್ನ ವೈಫ್ ಅವಾಗವಾಗ ಈ ಥರ ಬಂದು ಟೇಸ್ಟ್ ಮಾಡ್ತಿರ್ತಾಳೆ ಅದನ್ನು. ಸೊ ಅದು ಚೆನ್ನಾಗಿದಿಲ್ಲ ಅಂತ ನೋಡಲಿಕ್ಕೆ ಸುಮಾರು ಒಂದು 10 ಸರಿ ಟೇಸ್ಟ್ ಮಾಡ್ತಾಳೆ ಅದನ್ನ. ಅವಳಿಗೆ ಅದು ಇಷ್ಟ. 10 ಸರಿ ಟೇಸ್ಟ್ ಮಾಡಿ ಆಮೇಲೆ ಚಲೋ ಅನ್ನೋದು ಇಷ್ಟ. ನಾವೆಲ್ಲ 1 ಸ್ಪೂನ್ ಟೇಸ್ಟ್ ಮಾಡಿ ಚೆನ್ನಾಗದ ಅಂತೇಳಿ ಯಾಕೆ 10 ಸರಿ ಟೇಸ್ಟ್ ಮಾಡಿ ಇನ್ನೊಂದು ಸರಿ ಟೇಸ್ಟ್ ಮಾಡ್ಬೇಕು, ಅಂದ್ರೆ ಪೂರ್ತಿ ಗೊತ್ತಾಗ್ತದೆ ಅಂತ. ಹೋಗಿ ಬಂದ್ಯಾ? ಏನು ಮಾಡಿದ್ರಿ? ಹಾಂ, ಮೊಬೈಲ್ ನೋಡ್ತೀಯಾ? ಮೊಬೈಲ್ ನೋಡಬಾರ್ದು. ಏನ ಅಂದ್ರೆ ಹೌದಾ? ಹೌದಾ?
ಹೌದಾ? ಓಕೆ ಓಕೆ, ಸೂಪರ್ ಸೂಪರ್. ಇದನ್ನೆಲ್ಲಿಟ್ಟು ಕೇಳ್ಕೊತ ಕೂಡಬಾರ್ದು ಅಂತ ಹೇಳಿ ಸರ್ ಹೇಳೀನಿ. ನಿನ್ನ ಐಟಮ್ಸ್ ಏನವ ನೀ ಇಟ್ಕೋಬೇಕು ಅವನ್ನ. ಅಮ್ಮನ್ನ ಕೇಳ್ತೀವಿ ಅವನ್ನೆಲ್ಲ. ಅಕ್ಕಿ ಯಾಕೆ ಇಡ್ತಾಳ? ನೀ ಇಟ್ಟಿರ್ತಿದ್ದಿ, ನಿಂಗೆ ನೆನಪಿರಲ್ಲ ಆಮೇಲೆ. ಹಾಂ, ನಂಗೆ ಗೊತ್ತದ. ಇಲ್ಲ, ನನಗೆ ಗೊತ್ತಿರ್ತದ, ನಿಂಗೆ ಗೊತ್ತಿರೋದಿಲ್ಲ. ಬಾಯಲ್ಲಿ ಒಂದು ಸ್ವಲ್ಪ ಅದು ಚಂದದಾಗಿ ನನಗೆ ಇಷ್ಟ ಆಗ್ತದೆ ಅವ್ರ ಮನೆಗೆ. ಜೈ ನಮಸ್ಕಾರ ಮಾಡಿದೆ. ಹಾಂ, ಆರ್ ಯು ಶೋರ್? ಅವನು ಇಲ್ಲೇ ಅದ ಹುಡುಗ ಏನು ಹುಡುಗ ನೀನು ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಚೈತ್ರ ಗೌರಿ ಪೂಜೆ ನಿಮ್ಮ ತವ್ರನ್ನ ಮಾಡ್ತಿದ್ರಾ? ಹಾಂ ಮಾಡ್ತಿದ್ರು. ಸೊ ಏನೇನು ವಿಶೇಷತೆ ಏನಿತ್ತು? ಚೈತ್ರ ಗೌರಿ ಸಸಿ ಹಾಕೋದು, ತೊಟ್ಲ ಗೌರಿ ಕುಡ್ಸೋದು, ಪೂಜೆ ಮಾಡೋದು, ಅದಕ್ಕೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋದು. ಓಕೆ ಓಕೆ. ಆಮೇಲೆ ಆರತಿ ನೈವೇದ್ಯ ಎಲ್ಲ ಶುಕ್ರವಾರ ಮಂಗಳವಾರ ಗೌರಿ ತದಿಗೆ ದಿವಸ ಅಕ್ಷರ ತದಿಗೆ ತನಕ ಲಾಸ್ಟ್. ಓಕೆ ಓಕೆ ಓಕೆ. ದುರಂಧರ ಮೂವಿನ ಅದು ಸಣ್ಣವ್ರು ನೋಡಬಾರ್ದು ಅಂತ ರೂಲ್ ಅದ, ಅದಕ್ಕೆ. ಅಲ್ಲಿ ಹೋಗಕ್ಕಿಂತ ಮುಂಚೆ ಹೆಜ್ಜೆ ಇಟ್ರೆ ಅವು ಹಿಂಗಿಂಗ್ ಮಾಡಿರ್ತಾರ. ಎಷ್ಟ್ ಸಣ್ಣಕ್ಕಿದ್ದಿ ಎಷ್ಟ್ ದೊಡ್ಡಕ್ಕಿದ್ದಿ ಅಂತ ನೋಡಿರ್ತಾರ. ಅವು ಸ್ಲಿಪ್ಪಿಂಗ್ ಲೈನ್ ಕೊಟ್ಟಿರ್ತಾರ. ಹಿಂಗ ಒಂದ್ ಬಾಗ್ಲ ಇರ್ತದ ಹದಿಲ್ಲ, ಅಲ್ಲೇ ಎಷ್ಟು ಥಿಯೇಟರ್ ಇದ್ದೀರಿ ಅಂತ ಡ್ಯಾಶ್ ಡ್ಯಾಶ್ ಕೊಟ್ಟಿರ್ತಾರ. ಹೌದು ಹೌದು ಹೌದು. ಆಮೇಲೆ ಹಿಂಗ್ ಹಿಂಗ್ ಅವ್ರ ಕೈಯಾಗ ಇದಿರ್ತದ. ಆಮೇಲೆ ಹಿಂಗ್ ಹಿಂಗ್ ನೋಡಿ ಆಮೇಲೆ ನಾನು ಸಣ್ಣವ್ರು ನೋಡ್ಬಾರ್ದು ದೊಡ್ಡವ್ರು ನೋಡ್ರಿ ಅಂತ ಕೊಟ್ಟಿರ್ತಾರ. ಹಾಗಿಲ್ಲ? ಹೌದು. ಅದ ಸಣ್ಣವ್ರು ನೋಡಬಾರ್ದು ಅದು. ಅಂದ್ರೆ ಅದ್ರೊಳಗೆ ಹೊಡೆದಾಡೋ ಸೀನ್ ಇರ್ತಾವಲ್ಲ, ಅದಕ್ಕೆ ಸಣ್ಣವ್ರು ನೋಡಿದ್ರೆ ಪಡ. ಅದು ಜೆ ಮೂವಿ ಅದು. ಗೈಸ್, ಇವತ್ತು ಚೈತ್ರ ಗೌರಿ ಪೂಜೆ ಹೆಂಗಾಯ್ತು ಅಂತಂದೊಂದು ಸಣ್ಣದಾಗಿ ತಿಳಿಸೋ ಪ್ರಯತ್ನ ಮಾಡೀನಿ. ಇದು ನಮ್ಮನೇಲಿ ನಡೆದಿರ್ತಕ್ಕಂಥ ಪೂಜಾ ಆಕ್ಟಿವಿಟೀಸ್. ಮತ್ತೊಂದು ಇಂಥ ಇಂಟ್ರೆಸ್ಟಿಂಗ್ ಬ್ಲಾಗ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್.